ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದ್ದೀವಿ. ಸೊ ತುಂಬಾ ಜನ ಕೇಳ್ತಾ ಇದ್ರಿ ಯಾಕೆ ನೀವು ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇಲ್ಲ ಅಂತ. ಏನು ಮಾಡೋದು, ನನಗೆ ಸ್ವಲ್ಪ ಜಾಸ್ತಿ ಕೆಲಸ ಆಗ್ಬಿಟ್ಟು ನಂಗೆ ಟೈಮ್ ಸಾಕಾಗ್ತಾ ಇರಲಿಲ್ಲ. ಸೊ ಇವತ್ತಿಂದ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋಣ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 5:45. ನಾನು 5 ಗಂಟೆಗೆ ಎದ್ದೆ. ಇಲ್ಲಿ ಏನು ಕಾಣಿಸಲ್ಲ ಅನಿಸುತ್ತೆ, ಫುಲ್ ಕತ್ಲೆ ಇದೆ. ಭಯ ಆಗುತ್ತೆ ಸುತ್ತ, ಫುಲ್ ಕತ್ಲೆ ಇದೆ. ಸೊ ಏನಕ್ಕಪ್ಪ ಇಷ್ಟು ಬೇಗ ಎದ್ದಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇಂದಲೇನು ಹಿಂಗೇನೆ, ನಾನು 5 ಗಂಟೆಗೇನೆ ಎದ್ದೇಳೋದು. ಯಾಕೆ ಅಂತ ಹೇಳಿದ್ರೆ ನಾನು ವರ್ಕೌಟ್ ರೂಟೀನ್ನ ಸೆಟ್ ಮಾಡ್ತಾ ಇದ್ದೀನಿ. ಸೊ ವರ್ಕೌಟ್ ಇದೇ ಟೈಮಲ್ಲಿ ಮಾಡಬೇಕು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾಡಬೇಕು ಅಂತ ಏನಿಲ್ಲ. ಬಟ್ ಈ ಥರ ಎದ್ದೇಳೋದ್ರಿಂದ ನನಗೆ ಚೆನ್ನಾಗಿ ಅನಿಸ್ತಾ ಇದೆ, ನನಗೊಂಥರ ಕಾನ್ಫಿಡೆನ್ಸ್ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಈಗ ಬೆಳಗ್ಗೆನೇ ಎದ್ದೇಳ್ತಾ ಇದ್ದೀನಿ, ಆಯಿತಾ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಈಗ ನನ್ನ ಮಗಳು ಮಲಗಿದ್ದಾಳೆ, ನನ್ನ ಹಸ್ಬೆಂಡ್ ಕೂಡ ಮಲಗಿದ್ದಾರೆ. ನಾನೊಬ್ಬಳೇ ಆರಾಮಾಗಿ ಏನು ಬೇಕಾದರೂ ಮಾಡ್ಕೊಬೋದು ಈ ಟೈಮಲ್ಲಿ. ಒಂದು ಸತಿ ಅವ್ರು ಎದ್ರು ಅಂದರೆ ಅದಾದಮೇಲಿಂದ ನಾನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಬರೀ ಅವ್ರದ್ದೇ ಪ್ರಿಯಾರಿಟಿ ಇರುತ್ತೆ. ಈಗ ನನ್ನ ಮಗಳು ಸ್ಕೂಲಿಗೆ ಬೇರೆ ಹೋಗಿ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಅವಳು ಎದ್ದೇಳ್ತಿದ್ದಂಗೆ ಅವಳನ್ನ ರೆಡಿ ಮಾಡೋದು, ಅವಳು ಸ್ನಾನ ಮಾಡಿಸೋದು, ಅವಳು ಬಟ್ಟೆ ಹಾಕೋದು, ಅವಳು ತಿನ್ನಿಸೋದು, ಅವಳು ಬ್ಯಾಗ್ ಪ್ಯಾಕ್ ಮಾಡೋದು, ಅವಳಿಗೆ ಅಡುಗೆ ಮಾಡೋದು, ಅವಳು ಡಬ್ಬ ಪ್ಯಾಕ್ ಮಾಡೋದು. ಸೊ ಇದಿಷ್ಟು ಕೆಲಸ ನಂಗೆ ಒಟ್ಟಿಗೆ ಬಂದು ನಿಂತ್ಕೊಳ್ಳುತ್ತೆ. ಅದ್ರ ಜೊತೆಗೆ ನನ್ನ ಹಸ್ಬೆಂಡ್ ಆಯ್ತಾ ಅಂತ ಅವ್ರು ಬೇರೆ ಶುರು ಹಚ್ಕೊತಾರೆ. ಸೊ ಇದೆಲ್ಲ ಇರಬೇಕಾದ್ರೆ ನಾನು ನನ್ನದ್ರ ಮೇಲೆ ಫೋಕಸ್ ಮಾಡೋದು ಯಾವಾಗ, ಕರೆಕ್ಟಾ? ಅವಾಗ ಯೋಚನೆ ಮಾಡಿದೆ. ಪುನಃ ಇನ್ನೊಂದು 2 ಅವರ್ಗಳು ವಾಪಸ್ ಬರ್ತಾಳೆ. ಅವಳು ವಾಪಸ್ ಬರೋ ಅಷ್ಟರಲ್ಲಿ ಅವಳಿಗೆ ಇನ್ನೇನಾದ್ರು ಬಂದ ತಕ್ಷಣ ಹೊಟ್ಟೆ ಹಸಿಯುತ್ತಲ್ವ, ಮಗು ಅಲ್ವಾ. ಸೊ ಅವಳಿಗೆ ಬೇರೆ ಅಡುಗೆ ರೆಡಿ ಮಾಡಿಟ್ಟಿರಬೇಕು, ಅದಕ್ಕೊಂದಷ್ಟು ಟೈಮ್ ಹಿಡಿಯುತ್ತೆ. ನನ್ನ ಹಸ್ಬೆಂಡಿಗೆ ಅಡುಗೆ ಮಾಡಬೇಕು, ನಮ್ಗೆ ಅಡುಗೆ ಮಾಡಬೇಕು. ಆಮೇಲೆ ನನ್ನ ಕೆಲಸಗಳು, ನನ್ನ ಬಿಸ್ನೆಸ್ ಕೆಲಸಗಳು ಏನೇನಿದೆ ಅದೆಲ್ಲ ನಾನು ತೊಗೋಬೇಕು. ಜೊತೆಗೆ ನಮ್ಮ WLG ಸ್ಟೂಡೆಂಟ್ಸು ಅವರು ಆಲ್ರೆಡಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಜೊತೆ ಎಲ್ಲ ಮಾತಾಡಬೇಕು, ಅವ್ರದ್ದೆಲ್ಲ ಮಾನಿಟರ್ ಮಾಡಬೇಕು. ಅವ್ರು ಏನು ತಿಂದರು, ಎಕ್ಸಸೈಸ್ ಮಾಡಿದ್ರ ಏನು ಅಂತ ಅವರೆಲ್ಲ ಆನ್ಲೈನ್ ಬಂದುಬಿಡ್ತಾರೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ನಾನು ಯಾವಾಗ ನನಗೆ ಅಂತ ಟೈಮ್ ತೊಗೊಳ್ಳಿ. ಸೊ ಆವಾಗ ಯೋಚನೆ ಮಾಡಿದೆ, ಒಂದೇ ಮಾಡಬೇಕಾಗಿರೋದು ಬೆಳಗ್ಗೆ ಹೊತ್ತು 2 ಅವರು ನನಗೆ ಅಂತ ನಾನು ಸ್ಲೀಪ್ ಮಾಡ್ತಾ ಇದ್ದೆ ನೋಡಿ, ಅದನ್ನು ಎದ್ದುಬಿಟ್ಟು ನನಗೆ ಅಂತ ಟೈಮ್ ಯೂಸ್ ಮಾಡ್ಕೊಂಡಾಗ ದ್ಯಾಟ್ ಟೈಮ್ ವಿಲ್ ಬಿ ಮೈ ಟೈಮ್. ಆ್ಯಂಡ್ ನನಗೆ ಅದರಿಂದ ಒಂದು ರಿಲ್ಯಾಕ್ಸ್ ಆಗುತ್ತೆ. ಇದರಿಂದ ನಂಗೆ ಸ್ಟ್ರೆಸ್ ಆಗ್ತಾ ಇಲ್ಲ, ಆಯಿತಾ. ಇನ್ಫ್ಯಾಕ್ಟ್ ನನಗೆ ರಿಲ್ಯಾಕ್ಸ್ ಆಗ್ತದೆ, ಬಿಕಾಸ್ ನನಗೊಂದು ಸ್ಪೇಸ್ ಸಿಗ್ತಾ ಇದೆ. ಈ ಟೈಮಲ್ಲಿ ನಾನು ಎದ್ದೇಳೋದು. ಇಲ್ಲಿ ನೋಡಿ ಇಷ್ಟುದ ಜಡೆ ಹಾಕ್ಕೊಂಡಿದ್ದೀನಿ. ಸೊ ನಂಗೆ ಚೆನ್ನಾಗಿ ಅನಿಸ್ತಾ ಇದೆ. ಜಸ್ಟ್ ಮುಖ ತೊಳ್ದು ನಾನು ಏನು ಮಾಡಿದ್ದೀನಿ ಅಂದರೆ ಮಾಯ್ಶ್ಚರೈಸರ್, ನಾಳೆ ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ. ನಾನು ಮಾರ್ನಿಂಗ್ ಏನು ಬೇಸಿಕ್ಕಾಗಿ ಏನು ಹಾಕೋತೀನಿ ಅಂತ ಮಾಯ್ಶ್ಚರೈಸರ್ ಹಾಕಿದ್ದೀನಿ, ಸನ್ಸ್ಕ್ರೀನ್ ಹಾಕಿದ್ದೀನಿ, ಬಿಕಾಸ್ ಆಚೆ ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ಅಷ್ಟೇ ಒಂದು ಫೇಸ್ ಮಿಸ್ಟ್ ಅಂತ ಸ್ಪ್ರೇ ಮಾಡಿದ್ದೀನಿ, ಅದು ಬಿಟ್ಟರೆ ಇನ್ನೇನೂ ಹಾಕಿಲ್ಲ. ಸೊ ಇಟ್ಸ್ ದಿಸ್ ಸಿಂಪಲ್. ಆ್ಯಂಡ್ ಜಡೆ ಯಾಕೆ ಅಂತ ಹೇಳಿದ್ರೆ ಇವಾಗ ಫುಲ್ ಇಂಟೆನ್ಸ್ ವರ್ಕೌಟ್ಸ್ ಮಾಡ್ತೀನಿ. ಸೊ ಇದು ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಸ್ವಲ್ಪ ಜಡೆ ಹಾಕ್ಕೊಂಡಿದ್ದೀನಿ. ಸೊ ಇದು ಕಂಫರ್ಟಬಲ್ ಆಗಿರುತ್ತೆ. ನಂಗೆ ವರ್ಕೌಟ್ ಮಾಡ್ಬೇಕಾದ್ರೆ ಜಡೆ ಹಾಕಿದ್ರೆ ಸಖತ್. ಬನ್ಗಿಂತ ಜಡೆ ಈಸಿ, ಯಾಕಂದರೆ ಹಿಂಗೆ ಮಲಗಿದಾಗ ವರ್ಕೌಟಲ್ಲಿ ಇವಾಗ ನಾನು ವೆಯ್ಟ್ಸ್ ಎಲ್ಲ ಎತ್ತಬೇಕಾದ್ರೆ ಬೆಂಚ್ ಪ್ರೆಸ್ ಎಲ್ಲ ಮಾಡ್ತಿರ್ತೀನಲ್ಲ, ಆವಾಗ ಇಲ್ಲಿ ಒತ್ತುತ್ತೆ ಬನ್ ಹಾಕಿದ್ರೆ. ಸೊ ಜಡೆ ಹಾಕಿದ್ರೆ ಇಟ್ ಇಸ್ ಆಲ್ವೇಸ್ ಕಂಫರ್ಟಬಲ್. ನಾನು ಹೇಳ್ದಂಗೆ ಕೇಳುತ್ತೆ ನನ್ನ ಕೂದಲು, ಅದಕ್ಕೋಸ್ಕರ. ಸೊ ಈಗ ಎದ್ದ ತಕ್ಷಣ ನಾನೊಂದು ಬನಾನಾ ತಿಂದಿದ್ದೀನಿ. ಆ್ಯಂಡ್ ದೆನ್ ಆಫ್ಟರ್ ದ್ಯಾಟ್ ಐ ಹ್ಯಾಡ್ ಮೈ ಡ್ರಗ್ಸ್, ನನ್ನ ಟೀ. ಡ್ರಗ್ಸ್ ಅಂತ ಇನ್ನೇನೋ ತಿಳ್ಕೊಬೇಡಿ, ನನ್ನ ಟೀ ಅದನ್ನೇ ಕಾರಣಕ್ಕೂ ಬಿಡೋಕ್ಕಾಗ್ತಾ ಇಲ್ಲ. ಹೆಂಗೋ ಒಂದು ಬಿಡ್ತೀನಿ, ಡಿಸೈಡ್ ಮಾಡ್ಕೊಂಡಿದ್ದೀನಿ. ಕಮ್ಮಿ ಮಾಡ್ಕೊಂಡು ಬಂದಿದ್ದೀನಿ. ಟೀ ಆಗಿದೆ, ಬನಾನಾ ಆಗಿದೆ. ಸೊ ಮೈ ಸ್ಟಮಕ್ ಇಸ್ ಹ್ಯಾಪಿ ಆ್ಯಸ್ ಆಫ್ ನೌ. ಸೊ ವರ್ಕೌಟ್ ಮಾಡಿ ಬಂದ ಮೇಲೆ ಏನೇನು ತಿಂದೆ ಅಂತ ನಾನು ತೋರಿಸ್ತೀನಿ. ನಾನು ಬೆಳಿಗ್ಗೆ ಹೋಗೋಕ್ಕಿಂತ ಮುಂಚೆ ಮ್ಯಾಕ್ಸ್ 1 ರೌಂಡ್ ಸುಸು ಆಗಿಬಿಡತ್ತೆ. ಅವ್ನಿಗೆ ನಿಂಗೆ ಟೈಮ್ ಮಾಡಲ್ಲ, ಆರಾಮಾಗಿ ಬಿಡ್ತೀವಿ. ಹೋಗ್ತಾನೆ, ಮಾಡ್ತಾನೆ, ಬರ್ತಾನೆ. ಜಿಮ್ ರೀಚ್ ಆಗಿದ್ದೀನಿ ಇವಾಗ. ಆ್ಯಂಡ್ ಒಳಗಡೆ ಹೋಗಿ ವರ್ಕೌಟ್ ಮಾಡಿ ಮುಗಿಸೋಣ. ಫುಲ್ 1.5 ಅವರ್ ಇಂಟೆನ್ಸ್ ವರ್ಕೌಟ್ ಮುಗೀತು. ಇವಾಗ ನನ್ನ ಮುಖದಲ್ಲಿ ಗೊತ್ತಾಗ್ತಾ ಇದೆ, ಹಾಕಿಲ್ದಿರೋ ಚೀಕ್ ಪ್ಲಸ್ ಕೂಡ ಎದ್ದು ಕಾಣಿಸ್ತಾ ಇದೆ. ಫುಲ್ ಮುಖ ಒಳ್ಳೆ ಟೊಮ್ಯಾಟೊ ಆದಂಗೆ ಆಗಿಬಿಟ್ಟಿದೆ. ಬನ್ನಿ ಫಾಸ್ಟಾಗಿ ಮನೆಗೆ ಹೊರಡೋಣ. ಜಿಮ್ಮಿಂದ ಬಂದೆ, 1 ಸೆಕೆಂಡ್ ಟೈಮ್ ಇಲ್ಲ. ಇವಾಗ ರೆಡಿ ಮಾಡಿಸಿ ಓಡಿಸ್ಬೇಕು. ಇವಾಗ ಒಂದು ಕಡೆ ಓಟ್ಸ್ ಮಾಡ್ತಾ ಇದ್ದೀನಿ. ಅವಳು ಪಿಕ್ಕಿ ಇಟ್ಟದಲ್ವಾ, ಅವಳಿಗೆ ಅದೇನೋ ಓಟ್ಸ್ ಇಷ್ಟ. ಓಟ್ಸ್ನೇ ಮಾಡ್ತೀನಿ. ಸುಡುತ್ತೆ ಅದು, ಹುಷಾರು. ಸೊ ಆಯಿತು, ತಿರುಗಿಸು, ಸಾಫ್ಟ್ ತಗೊಂಡು ಹಿಂಗೆ ಇಟ್ಕೋಬೇಕು, ಅದು ಸುಟ್ಟ ಆಗುತ್ತೆ. ಇನ್ನೊಂದು ಕಡೆ ಅವಳು ಸ್ಕೂಲ್ಗೆ ಪಪಾಯನೇ ಬೇಕಂತೆ ಅವಳಿಗೆ ಬಾಕ್ಸ್ಗೆ. ಆದರೆ ಇವಾಗ ಒಂದು ಸ್ಕ್ಯಾಮ್ ಮಾಡ್ತಾ ಇದ್ದೀನಿ. ಓಟ್ಸ್ನ ಸ್ಕೂಲ್ಗೆ ಹಾಕ್ತೀನಿ, ಇಲ್ಲಿ ಪಪಾಯ ತಿನ್ನಿಸ್ತೀನಿ. ಅಲ್ಲಿ ಹಾಕಿದ್ರೆ ತಿನ್ಕೊಬತ್ತಾಳೆ. ನಿಮ್ ಲಾಲ
ವರ್ಕೌಟ್ ಮಾಡಿ ಬಂದಿದ್ದೀನಲ್ವಾ, ನನಗೆ ಫುಲ್ ಹೊಟ್ಟೆ ಹಸಿತಾ ಇದೆ. ಸೊ ಬೆಟರ್ ಆಯ್ತಾಯ್ತು, ನನ್ನ ಬಟ್ಟೆ ಮಾಡ್ಬೇಡ ಚಿನ್ನ, ಅದಕ್ಕೆ ಬಿಸಿ ಅಂತಾನೆ ಮುಟ್ಬೇಡ ಅಂದಿದ್ದು ನಾನು. ತಿರುಗಿಸ್ತಾ ಕುಕ್ ಮಾಡ್ದ. ಗುಡ್ ಗರ್ಲ್. ಕುಕ್ ಮಾಡಿದಾಳೆ ಅವಳು, ಕುಕ್ಕು. ನಾನು ಅಡುಗೆ ಮನೆಗೆ ಹಾಕ್ಬಿಡಿದ್ದೀನಿ. ಹಾಂ ಪಪ್ಪಾಯ ಕೊಡ್ತಿದ್ದೀನಿ ಇರಮ್ಮ, ಲಾಲ ಇಟ್ಬಿಡ್ತೀನಿ. ಓಕೆ ಇರು. ಆಮೇಲೆ ಹಾಲು ಕುಡಿದು ಶಕ್ತಿ ಬೇಡವಾ ನಿಂಗೆ? ಶಕ್ತಿ ಬೇಡವಾ? ಮತ್ತೆ ಸ್ಕೂಲಲ್ಲಿ ಶಕ್ತಿ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ದೀವಿ? ಶಕ್ತಿನೇ ಬೇಡವಾ? ಹೆಂಗ ಆಡ್ತಾಳೆ ಮಮ್ಮ ಒಂದ್ ಗ್ಲಾಸ್, ಬೇಬಿಗೆ ಒಂದ್ ಗ್ಲಾಸು. ಕುಡ್ದಿಲ್ಲ ಅಂದ್ರೆ ಸ್ಕೂಲ್ ಕಳ್ಸಲ್ಲ ನಾನು. ಕುಕ್ಕೆ ಮಾಡ್ತಿರೋದು. ಮಮ್ಮ ಒಂದ್ ಗ್ಲಾಸ್, ಬೇಬಿಗೆ ಒಂದ್ ಗ್ಲಾಸ್. ಲಾಲ ನಿಂಗೆ ಯಾರು ಹೇಳ್ಕೊಟ್ಟಿದ್ವಿ? ಅನ್ನೋದು ಅಪ್ಪ ಹೇಳ್ಕೊಡ್ತಾ? ಸುಳ್ಳು ಹೇಳ್ತಿ, ಅಪ್ಪ ಯಾಕೆ ಹೇಳ್ಕೊಡ್ತಾ ಅದನ್ನೆಲ್ಲ? ಬೇಬಿದು ಸ್ಕೂಲ್ ಡಬ್ಬ ಎಲ್ಲಿದೆ? ಬೇಡವಾ? ಇಲ್ಲ ಕೊಡ್ಲಾ? ಪಪ್ಪಾಯ ತಿಂತೀಯ? ಕೊಡ್ತೀನಿ ಇರು. ಆಯ್ತು, ಕಟ್ ಮಾಡ್ತೀನಿ ಇರು. ಕಟ್ ಮಾಡ್ಬಾರ್ದು, ಹಂಗಿದ್ದೀವಿ. ಈ ಸಿಪ್ಪೆ ಬೇಡವಾ? ಸಿಪ್ಪೆ ತೆಗಿದಿಲ್ಲ ಇರಮ್ಮ, ಸಿಪ್ಪೆ ತಗೊಡ್ತೀನಿ ಬೇಗ. ಸಿಪ್ಪೆ ಹಂಗೆ ತಿಂತೀಯಾ? ಹೂ, ಹೊಟ್ಟೆ ಹಬ್ಬು ಹೋಗುತ್ತೆ. ಸಿಪ್ಪೆ ಯಾರು ತಿಂತಾರೆ ಚೆನ್ನಾ? ಡಾಕ್ಟರ್ ಹತ್ರ ಹೋಗ್ತೀಯ ಆಮೇಲೆ? ಭಯ ಆಗುತ್ತೆ ಡಾಕ್ಟರ್ ಹತ್ರ ಹೋದ್ರೆ. ಓಹೋ, ಮತ್ತೆ ಸಿಪ್ಪೆ ಜೊತೆ ತಿನ್ಬಿಡ್ದು. ಈಗ ಯೂನಿಫಾರ್ಮ್ ಮೇಲೆ ಚಲ್ಕೊಳಂಗಿಲ್ಲ. ಚಲ್ಕೊಂಡ್ರೆ ಮಮ್ಮ ಛೇ. ವಾವ್, ಕಲಿ ಪಟ ಅಂತ. ವಾವ್ ಸೂಪರ್. ವಾವ್ ಸೂಪರ್. ತಿನ್ಕೋ ಫುಲ್ಲು, ಚಲ್ಬೇಡ. ನೋಡು ಬಂತು, ಎಲ್ಲ ಬಂತು. ನಾನು ಹೇಳಿಲ್ಲ ತಾನೆ? ಇರು ಒಂದು ನಿಮಿಷ. ಯೂನಿಫಾರ್ಮ್ ಅಲ್ಲಿ ಚಲ್ಕೊಂಡ್ಬಿಡ, ಮಿಸ್ ಚಚ್ಚಿ ಮಾಡ್ತಾರೆ. ನಂಗಿದ್ಯಾ? ಇನ್ನೊಂದು ಪೀಸ್ ಕೊಡ್ಲಾ? ನಮ್ಮ ಮಾರ್ನಿಂಗ್ ರೂಟೀನ್ ಹಿಂಗೆ ಇರುತ್ತೆ, ತಡ ಬಡ ಅಂತ. ಅವಾಗವಾಗ ಬೈತಾ ಇರ್ತೀನಿ, ಅವಾಗವಾಗ ಪ್ರೀತಿ ಮಾಡ್ತಾ ಇರ್ತೇನೆ. ನನಗಂತೂ ಕಂಪ್ಲೀಟ್ 100% ಜೆಂಟಲ್ ಪೇರೆಂಟಿಂಗ್ ಅಂತೂ ಬರಲ್ಲ. ಅದೆಲ್ಲ ಟ್ರೈ ಮಾಡಕ್ಕೆ ಹೋಗ್ಬಿಟ್ಟು 100% ಜೆಂಟಲ್ ಪೇರೆಂಟಿಂಗ್ ನಾನು ಮೆಂಟಲ್ ಆಗಿರೋ ಟೈಮ್ ತುಂಬಾನೇ ಇದೆ. ಸೊ ಲಿಮಿಟೆಡ್ ಜೆಂಟಲ್ ಪೇರೆಂಟಿಂಗ್, ಲಿಮಿಟೆಡ್ ಆಕ್ಚುಲ್ ಇಂಡಿಯನ್ ಪೇರೆಂಟಿಂಗ್. ಕಟ್ ಮಾಡ್ಕೊಡ್ಲಾ ಪಟ ಅಂತ? ಅದಕ್ಕೆ ಹೇಳಿದ್ದು ಕಟ್ ಮಾಡ್ಕೊಟ್ಬಿಡ್ತೀನಿ ತಿನ್ಕೊಂಡು ಅಂತ. ಪಚ್ಚ ಅಂತ ತಿನ್ಕೋಬೇಕು. ಏನು 2.5 ಅವರಲ್ಲಿ ವಾಪಸ್ ಮನೆಗೆ ಬಂದ್ಬಿಡ್ತಾಳೆ. ಅದಕ್ಕೆ ಅವಳಿಗೆ ಹೋಗ್ಬೇಕಾದ್ರೆ ಹಾಲು ಕೊಟ್ಬಿಟ್ಟು ಒಂದು ಗ್ಲಾಸ್ ಗಟ್ಟಿ ಹಾಲು ಕೊಡ್ತೀನಿ, ನೀರು ಮಿಕ್ಸ್ ಮಾಡದೇ ಇರೋಂಗೆ, ಆಯಿತಾ? ಶಕ್ತಿ ಬರಲಿ ಅಂತ. ಆ ಜೊತೆಗೆ ನಾನು ಏನು ಕುಡಿಬೇಕು, ಕುಡ್ದಿಲ್ಲ ಅಂದರೆ ಹೋಗಂಗಿಲ್ಲ ಸ್ಕೂಲ್ಗೆ. ಇವಳಿಗಿದೊಂದು ಸ್ಕೂಲ್ಗೆ ಹೋಗಿ ತುಂಬ ಆಸೆ. ಸೊ ಅದು ನನಗೆ ಅಡ್ವಾಂಟೇಜು. ಸೊ ಸ್ಕೂಲ್ಗೆ ಕಳ್ಸಲ್ಲ ಅಂದರೆ ನೀಟಾಗಿ ಕುಡ್ಕೊತಾಳೆ. ನಮ್ಗೆ ಅರ್ಜೆಂಟ್ ತಲೆನೇ ಓಡ್ತಾ ಇಲ್ಲ. ನಮ್ಮನೇಲಿ ಹಿಂಗೆ ನಡೆಯೋದು, ತುಂಬ ಫ್ಯಾನ್ಸಿಯಾಗಿ ಏನೂ ನಡೆಯಲ್ಲ. ಇವಾಗ ಜಿಮ್ಮಿಂದ ಬಂದಿದ್ದೀನಲ್ವ, ನನಗೂ ಹೊಟ್ಟೆ ಹಸಿದೆ. ಸೊ 1 ಗ್ಲಾಸ್ ಹಾಲು ನನ್ನ ಮಗಳಿಗೆ, 1 ಗ್ಲಾಸ್ ನನಗೆ, ಸಕ್ಕರೆ ಆ್ಯಡ್ ಮಾಡ್ತೀನಿ. ಇಬ್ಬರು ಸಕ್ಕರೆ ತಗೋತೀವಿ. ಅಲ್ಲೊಬ್ಬಗೆ ಹಾಲು ಕುಡಿತಾರೆ, ಯಾರು ಬಿಟ್ಟು ಬಿಡಲ್ಲ. ಇದನ್ನು ಆರಿಸ್ಬೇಕು. ಅವಳು ಓಟ್ಸ್ ರೆಡಿ ಆಗಿದೆ. ಸೊ ಇವಾಗ ಕುಡಿಯೋಕ್ಕೆ ಅಂತ ಸಕ್ಕರೆ ಅಂದರೆ ತುಂಬ ಸಕ್ಕರೆ ಹಾಕಲ್ಲ, ಮಿನಿಮಲ್ ಫ್ಲೇವರ್ಗೆ ಅಂತ. ಈಗ ನೀನು ಅಕ್ಕ ನೀನು ಪಪ್ಪಾಯ ಖಾಲಿ ಮಾಡಮ್ಮ, ಸ್ಕೂಲಿಗೆ ಲೇಟ್ ಆಯಿತು. ಮೂತಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದೆ, ನಿನ್ನ ಮೇಕಪ್ ಎಲ್ಲ ಹೋಯ್ತು. ಎಲ್ಲ ಮೇಕಪ್ ಕ್ರೀಮ್ ಎಲ್ಲ ಹೋಯ್ತು ಬೇಬಿ. ಅಪ್ಪ ಕೊಡ್ತಾ? ಸರಿ, ಕಲಿ ಮಾಡಿ ಪಟ ಅಂತ. ಹೋಗ್ತೀಯ ಸ್ಕೂಲ್ಗೆ? ಇಷ್ಟನಾ? ಸ್ಕೂಲ್ ಇಷ್ಟನಾ ಇಲ್ವಾ? ಇಷ್ಟನಾ? ಅಲ್ಲಿ ನಿಮ್ ಫ್ರೆಂಡ್ಸ್ ಆಗಿದಾರ ಬೇಬಿ? 4 ಫ್ರೆಂಡ್ಸ್ ಆಗಿದಾರ? 4. ಅವ್ರ ಜೊತೆ ಆಟ ಆಡ್ತೀಯಾ?
ಏ ಮೋಹಿನಿ ಏನ್ ಹೆಸರು ಬರ್ದ ಗುಡ್ ಮಾರ್ನಿಂಗ್ ಹೇಳ್ತಾರ ಏನಂತ ಅದನ್ನ ಮೊಂಗಿನಿ ಗುಡ್ ಮಾರ್ನಿಂಗ್ ಮೊಂಗಿನಿ ಅಂತ ಹಂಗಲ್ಲ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಥವಾ ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಾಗಿದೆ ಸೊ ಲೇಟ್ ಆಗೋಗಿದೆ ಆಲ್ರೆಡಿ ಸೊ ತಿಂಡಿ ತಿನ್ಕೊಂಬಿಟ್ಟು ಆಮೇಲೆ ಹೋಗ್ಬಿಟ್ಟು ರೆಡಿ ಆಗೋಣ ಅಂತ ಹೊಟ್ಟೆ ಹಸಿತಾ ಇದೆ ನನಗೆ ನನ್ನ ಹಸ್ಬೆಂಡ್ ಇಬ್ರಿಗೂ ರಾತ್ರಿನೇ ನಾನು ಓವರ್ ನೈಟು ಓಟ್ಸ್ನ ಸೋಕ್ ಮಾಡಿಟ್ಟಿದ್ದೆ ಹಾಲಲ್ಲಿ ಆಯಿತಾ ಅದ್ರ ಜೊತೆಗೆ ಚಿಯಾ ಸೀಡ್ಸ್ ಒಂದು ಸ್ವಲ್ಪ ಹಾಕಿದ್ದೀನಿ ಅದಕ್ಕೆ ನಾನಿಲ್ಲಿ ಆಮಂಡ್ಸ್ ಹಾಕೋತಾ ಇದ್ದೀನಿ ಆ್ಯಂಡ್ ಪಪಾಯ ಸೊ ಇದಾಗಿದೆ ನನ್ನ ಬ್ರೇಕ್ಫಾಸ್ಟ್ ನೋಡಿ ಈ ಥರ ಕಾಣಿಸ್ತಾ ಇದೆ ಆ್ಯಂಡ್ ಇದರಲ್ಲಿ ಪಪಾಯ ಎಲ್ಲ ಆ್ಯಡ್ ಮಾಡಿದ್ದೀನಿ ಸ್ವೀಟ್ನೆಸ್ ನನಗೇನು ಎಕ್ಸ್ಟ್ರಾ ಬೇಡ ಬಿಕಾಸ್ ಪಪಾಯ ಇರೋ ಸ್ವೀಟೇ ಸಾಕು ನನಗೆ ನಿಮ್ಗೆ ಬೇಕಂದರೆ ಹನಿ ಅಂದರೆ ಹನಿ ಹಾಕ್ಕೊಳ್ಳಿ ಬರೀ ಓಟ್ಸ್ ಇರುತ್ತೆ ನಾಟ್ ರೆಕಮೆಂಡೆಡ್ ಯಾಕೆ ಅಂತ ಹೇಳಿದ್ರೆ ನಮ್ಮ ಊಟಗಳೇ ಎಷ್ಟೊಂದಿದೆ ಬಟ್ ಇವತ್ತು ಕುಕ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ನನಗೆ ಗೊತ್ತಿತ್ತು ನನಗೆ ಇವತ್ತು ಎಡವಟ್ ಆಗುತ್ತೆ ಅಂತ ಅದಕ್ಕೆ ಮೊದಲೇ ಸೋಕ್ ಮಾಡಿ ಇಟ್ಕೊಂಡಿದೆ ಅದಕ್ಕೆ ಖಾಲಿ ಮಾಡ್ತಾ ಇದ್ದೀನಿ ಮಧ್ಯಾಹ್ನ ಅಡುಗೆ ಮಾಡೋದು ಲೇಟ್ ಆಗೋಯ್ತಾ ಸೊ ಹೊಟ್ಟೆ ಹಸ್ತು ಬಿಟ್ಟಿತ್ತಾ ನಾನು ವೀಡಿಯೋ ಮಾಡೋದೇ ಮರ್ತೋದೆ ನಿಮಗೆ ನಾನು ಏನು ಹಾಕ್ತಾ ಇದ್ದೀನಿ ನನ್ನ ಚಿಕನ್ ಮಸಾಲೆಗೆ ನಾನು ತೋರಿಸೋದು ಮರ್ತೋಗಿದ್ದೀನಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಸೊ ಇಲ್ಲಿ ನೋಡಿ ಮಧ್ಯಾಹ್ನ ನಾನು ಚಿಕನ್ ಗ್ರೇವಿ ತೋರಿಸ್ತೀನಿ ಅಷ್ಟೇ ನಾರ್ಮಲ್ ಚಾಪ್ಸ್ ಮಸಾಕ ಅಲ್ವಾ ಚಾಪ್ಸ್ ಮಸಾಲೆಗೆ ನಾನು ಬ್ರೆಸ್ಟ್ ಪೀಸ್ಗಳನ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ಆಯಿತಾ ಬಟ್ ನಾರ್ಮಲ್ ಮೂಳೆ ಇರೋ ಪೀಸ್ ಹಾಕಿದ್ರೇ ಟೇಸ್ಟ್ ಜಾಸ್ತಿ ಬ್ರೆಸ್ಟ್ ಪೀಸ್ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಬಿಕಾಸ್ ನಮಗೆಲ್ಲ ಅದೇ ಇಷ್ಟ ಆದರೆ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ಕೊಂಡು ಒಂಚೂರು ಎಣಿಸ್ಕೊಂಡು ತಿನ್ನೋಣ ಅಂದ್ಕೊಂಡು ಅದು ಹಾಕಿದ್ದೀನಿ ಇಟ್ಸ್ ಅ ಫ್ಲಾಪ್ ಸ್ಟೋರಿ ಸೊ ನೆಕ್ಸ್ಟ್ ಟೈಮ್ ರೆಸಿಪೀಸ್ ನಾನು ಕುಕ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ನಾರ್ಮಲಾಗಿ ಸಿಂಗಲ್ ಬ್ರೆಸ್ಟ್ ಪೀಸ್ನ ನಾನು ಏನು ಮಸಾಲೆ ಹಾಕಿ ಮ್ಯಾರಿನೇಟ್ ಮಾಡಿ ಮಾಡ್ತೀನಿ ನೋಡಿ ಅದೇ ಬೆಸ್ಟ್ ಸೊ ನೆಕ್ಸ್ಟ್ ಟೈಮ್ ಅಂತ ಅದನ್ನೇ ಮಾಡೋದು ಸೊ ಚಿಕನ್ನು ಸೌತೆಕಾಯಿ ಅನ್ನ ಇಷ್ಟು ತಿಂದೆ ಆ್ಯಂಡ್ ಇವಾಗ ನನ್ನ ಸ್ನ್ಯಾಕಿಗೆ ಅಂತ ಇಲ್ಲಿ ಪೈನಾಪಲ್ ಇಟ್ಕೊಂಡಿದ್ದೀನಿ ಸೊ ಈ ಪೈನಾಪಲ್ ಜೊತೆ ಟೀ ಟಡಾನ್ ಆ್ಯಂಡ್ ಗುಡ್ ಪಾರ್ಟ್ ಏನಂದರೆ 3 ಗ್ಲಾಸಸ್ ಟೀ ಕುಡಿತಾ ಇದ್ನ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸು ತಿಂಡಿ ಆದಮೇಲೆ 1 ಗ್ಲಾಸು ಈವ್ನಿಂಗ್ 1 ಗ್ಲಾಸ್ ಕುಡಿತಾ ಇದೆ ಇವಾಗ ಬರೀ 2 ಗ್ಲಾಸ್ ಕೊಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ ಇನ್ನೂ ಕುಡ್ದಿಲ್ಲ 2ನೇ ಗ್ಲಾಸು ಇದು 2ನೇ ಗ್ಲಾಸು ಸೊ ದಿನದಲ್ಲಿ 2 ಗ್ಲಾಸಿಗೆ ಶಿಫ್ಟ್ ಆಗಿದ್ದೀನಿ ದಟ್ಸ್ ಅ ಬಿಗ್ ವೇನ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಕಂಪ್ಲೀಟಾಗಿ ಎಲ್ಲ ಬಿಟ್ಬಿಡೋಕ್ಕೆ ಅಂತ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ತೊಗೊಬಂದಾಗ ಸಸ್ಟೈನಬಿಲಿಟಿ ಇರುತ್ತೆ ಸೊ ಇಟ್ಸ್ ಅ ಬಿಗ್ ವೇನ್ ಫಾರ್ ಮೀ 3 ಗ್ಲಾಸಿಂದ 2 ಗ್ಲಾಸ್ ಟೀಗೆ ಬಂದಿರೋದು ಜೊತೆಗೆ ಪೈನಾಪಲ್ ಮಾತ್ರ ಸಖತ್ ಸ್ವೀಟ್ ಆಗಿದೆ ಒಳ್ಳೆ ಡೆಸರ್ಟ್ ತಿನ್ನಂಗಿದೆ ಸ್ವೀಟ್ ಕ್ರೇವಿಂಗ್ಸ್ ಇರೋರಿಗೆ ಈ ಥರ ಚೆನ್ನಾಗಿರೋ ಪೈನಾಪಲ್ ಸಿಕ್ಬಿಟ್ರೆ ಆಗೋಯ್ತು ಅದ್ರ ಜೊತೆಗೆ ರಾತ್ರಿ ಡಿನ್ನರ್ ಸಖತ್ ಸಿಂಪಲ್ ಆಗಿದೆ ಇಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ ಒಂದು 4 ಮೊಟ್ಟೆ ನನಗೆ 2 ಮೊಟ್ಟೆ ನನ್ನ ಹಸ್ಬೆಂಡ್ಗೆ ಆಯಿತಾ ಜೊತೆಗೆ ಅವ್ರಿಗೆ ಚಿಕನ್ ಕೊಡ್ತೀನಿ ನಾನು ಚಿಕನ್ ತಿನ್ನಲ್ಲ ಮೊಟ್ಟೆ ತಿಂತೀನಿ ಒಂದು ಸ್ವಲ್ಪ ಸಾಲೆಡ್ ಮಾಡಿಕೊಂಡು ನಾನು ಏನೇನು ಹಾಕೋತೀನಿ ಅಂತ ತೋರಿಸ್ತೀನಿ ಬಿಕಾಸ್ ಆಲ್ರೆಡಿ ಫಿಲ್ ಆಗಿದೆ ಆ್ಯಂಡ್ ಇವತ್ತು ಸ್ವಲ್ಪ ಟೀ ಕುಡಿಯೋದು ಲೇಟ್ ಆಗಿದೆ ಆಯಿತಾ ಈಗ ಆಲ್ರೆಡಿ ನನ್ನ ಟೈಮ್ ಏನಂದರೆ ಹತ್ರ 5:30 ನನ್ನದು ಊಟದ ಟೈಮೇ ಇನ್ನೇನು 1.5 ಅವರ್ ಇದೆ ಸೊ ಟೀ ಕುಡ್ದು ಪೈನಾಪಲ್ ತಿಂದಮೇಲೆ ನನಗೆ ಹೊಟ್ಟೆ ಜಾಸ್ತಿ ಖಾಲಿ ಇರಲ್ಲ ಅದಕ್ಕೋಸ್ಕರ ಸಖತ್ ಸಿಂಪಲ್ಲಾಗಿರೋ ಇತ್ತಣ್ಣ ಆ್ಯಂಡ್ ಚಿಕನ್ ತುಂಬ ತಿನ್ಬಿಡಿದ್ದೀನಿ ಮಧ್ಯಾಹ್ನ ಅದಿನ ಕರ್ಗೆ ಇಲ್ಲ ನನಗೆ ಆ್ಯಕ್ಚುಲಿ ನೋಡಿ ಒಂದು ಲೆವೆಲಲ್ಲಿ ಶೇಪ್ ಬರ್ತಾ ಇದೆ ನನಗೊಂದು ಡ್ರೀಮ್ ಶೇಪ್ ಇದೆ ಇವಾಗ ಅದನ್ನು ಕುಣಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಇಷ್ಟು ದಿನ ಹೆಲ್ದಿಯಾಗಿ ಇರೋಕ್ಕೋಸ್ಕರ ವೆಯ್ಟ್ ಲಾಸ್ ಮಾಡ್ತಾಯಿದ್ದೆ ಸ್ಟಾರ್ಟ್ ಮಾಡಿದಾಗ ಹೆಂಗಿತ್ತು ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗ ನನ್ನ ಗೋಲ್ ಇದ್ದಿದ್ದು ಮಂಡಿ ನೋವು ನನ್ನ ಅನ್ನೆಸೆಸರಿ ಟಯರ್ಡ್ನೆಸ್ಸು ಫೆಟ್ಟಿಗೆ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು ನನ್ನ ಇನ್ಸೆಕ್ಯೂರಿಟೀಸ್ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ ಸೊ ಹೋಗ್ತಾ ಅದೊಂಥರ ರೋಟೀನು ಪ್ಯಾಷನ್ನು ಏನೋ ಒಂಥರ ಚೆನ್ನಾಗಿ ಅನ್ಸೋಕ್ಕೆ ಸ್ಟಾರ್ಟ್ ಆಯ್ತಲ್ವ ಒಂದು 10 kg ಇಳಿಸಿದ್ಮೇಲೆ ಸೊ 20 kg ಟಾರ್ಗೆಟ್ ಹಾಕ್ಕೊಂಡೆ ಅದೇ ಅಟೆನಿ ಕಾಸ್ಟ್ ಒಂದು 20 kg ಅಂತ ಅನ್ಸ್ಕೊಳ್ಳೋಕೆ ಚೆನ್ನಾಗಿದೆ ಆ್ಯಂಡ್ ಎನಿವೇಸ್ ನಾನು ತುಂಬ ಓವರ್ ವೇಟ್ ಇದ್ದೀನಿ ಅಂದ್ಬಿಟ್ಟು ಅದನ್ನು ಯೋಚನೆ ಮಾಡಿದೆ ಆದರೆ ನಾನು ಒಂದು ವಾರದಲ್ಲೇ ನಾನು 5 kg 6 kg ಇಳಿಸ್ಬೇಕು ಅಂತೇಳಿ ಟಾರ್ಗೆಟ್ ಹಾಕಿರಲಿಲ್ಲ ನಾನು ಒಂದು ವಾರದಲ್ಲಿ ಮ್ಯಾಕ್ಸಿಮಮ್ ಒಂದು 500 ಗ್ರಾಮ್
ಕಮ್ಮಿ ಆದರೂ ಸಾಕು ಆ ಥರ ಲೆಕ್ಕದಲ್ಲಿ ನಾನು ಸಣ್ಣಾಗಿದ್ದು ವರ್ಷದಲ್ಲಿ 10% ಆಫ್ ಮೈ ಓವರ್ ಆಲ್ ಬಾಡಿ ವೆಯ್ಟ್ ಕಮ್ಮಿ ಆಗಬೇಕು. ಆ ಥರ ಸ್ಲೋ ಆಗಿ ಸಸ್ಟೈನಬಲ್ ಆಗಿ ವೆಯ್ಟ್ ಲಾಸ್ ಮಾಡಿದ್ರೆ ತುಂಬ ಸಸ್ಟೈನಬಲ್ ಇರುತ್ತೆ ಆ್ಯಂಡ್ ಈಸಿಯಾಗಿ ವೆಯ್ಟ್ ಪುಟ್ ಆನ್ ಆಗಲ್ಲ ಆಯಿತಾ. ಆ ಥರ ಮಾಡಿ ಇವಾಗ 21 kg ವೆಯ್ಟ್ ಲಾಸು ಬಂದು ನಿಂತಿದ್ದೀನಿ. ಸೊ ಇವಾಗ ವೆಯ್ಟ್ ಲಾಸ್ ಆಗಿದೆ, ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಆಯಿತಾ. ಆದರೆ ಇವಾಗ ನನಗೆ ಹೊಸ ಡ್ರೀಮ್ ಉಟ್ಕೊಂಡಿದೆ. ಏನಂತ ಹೇಳಿದ್ರೆ ನಂದೊಂದು ಡ್ರೀಮ್ ಬಾಡಿ ಯೋಚನೆ ಇದೆ. ಸೊ ಅಟ್ ದಿಸ್ ಏಜ್ ಕ್ಯಾನ್ ಐ ಇವನ್ ಡೂ ವಿತ್ ಮೈ ಜಾಬ್, ನನ್ನ ಮಗಳು, ನನ್ನ ಹಸ್ಬೆಂಡು, ಮನೆಗೆ ಜವಾಬ್ದಾರಿ, ನನ್ನ ಕೆಲಸಗಳೆಲ್ಲದ್ರ ಮಧ್ಯ ನಿಜವಾಗ್ಲೂ ನಾನು ಆ ಡ್ರೀಮ್ ಬಾಡಿನ ಅಚೀವ್ ಮಾಡೋಕ್ಕಾಗತ್ತಾ? ಅದು ನನಗೆ ನಾನೇ ಹಾಕ್ಕೊಂಡಿರೋ ಚಾಲೆಂಜು. ಅದಕ್ಕೋಸ್ಕರ ನಾನು ಜಿಮ್ಗೆ ಹೋಗ್ತಾ ಇರೋದು. ನಾನು ಜಿಮ್ ಇಲ್ಲ ಅಂದ್ರೂ ಇನ್ನೂ 10 kg ಆರಾಮಾಗಿ ನಂಗೆ ಇಳಿಸೋಕೆ ಗೊತ್ತು ಹೇಗೆ ಇಳಿಸ್ಬೇಕು ಅಂತ. ಆದರೆ ಜಿಮ್ಗೆ ಯಾವಾಗ ಹೋಗ್ತೀನಿ ಅಂದರೂ ನನಗೊಂದು ಇನ್ಸೆಕ್ಯೂರಿಟೀಸ್ ಇತ್ತು ಆಯಿತಾ. ಅಲ್ಲಿ ಏನು ಅನ್ಕೋತಾರೆ ಜನ, ಏನು ಅನ್ಕೋತಾರೆ, ಹೇಗೆ ತುಂಬ ನೀವು ಆಲ್ರೆಡಿ ಏನು ವ್ಲಾಗ್ಸ್ ನೋಡಿರ್ತೀರ, ತುಂಬ ಇನ್ಸೆಕ್ಯೂರಿಟೀಸ್ ಇತ್ತು. ಆಲ್ರೆಡಿ 1 ಲೆವೆಲ್ ಆಫ್ ಇನ್ಸೆಕ್ಯೂರಿಟೀಸ್ ಬ್ರೇಕ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ನೆಕ್ಸ್ಟ್ ಜಿಮ್ ಬಗ್ಗೆನೇ ಒಂದಿನ ವ್ಲಾಗ್ ಮಾಡ್ತೀನಿ. ಆದರೆ ನಾನು ಜಿಮ್ಗೆ ಹೋಗ್ಬೇಕಾದ್ರೆ ನಾನು ಇದೇ ಥರ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಆ್ಯಂಡ್ ನಾನು ಜಂಪ್ ಮಾಡಿದಾಗ ನನಗೆ ಯಾವ ಮೊಮೆಂಟ್ ಆಕ್ವರ್ಡ್ ಮೊಮೆಂಟ್ಸ್ ನಾನು ಫೇಸ್ ಮಾಡಿದೆ, ಅದಕ್ಕೆಲ್ಲ ಈಗ ಆಲ್ರೆಡಿ ನಾನು ಸೊಲ್ಯೂಷನ್ ಹುಡ್ಕೊಂಡ್ಬಿಟ್ಟಿದ್ದೀನಿ. ಸೊ ನಂಗೆ ಅದ್ರ ಬಗ್ಗೆ ಯೋಚನೆನೇ ಇಲ್ಲ ಇವಾಗ ಆಯಿತಾ. ಬಟ್ ಇವಾಗ ಆ ಜಿಮ್ನ ಯೂಸ್ ಮಾಡಿಕೊಂಡು ಏನು ಪುಷ್ ಮಾಡ್ತಾ ಇದ್ದೀನಿ ನಾನು ಇವಾಗ ನನ್ನನ್ನು ನಾನು ಅದಕ್ಕೂ ಮೀರಿ ಪುಷ್ ಮಾಡೋಕ್ಕಾಗತ್ತಾ ಅಂತ. ಯಾಕಂದರೆ ನಾನು ಯೋಚನೆ ಮಾಡ್ತಿರೋ ಸ್ಟ್ರೆಂತು, ಸ್ಟ್ಯಾಮಿನಾ, ಮೊಬಿಲಿಟಿ, ಅಷ್ಟು ದೊಡ್ಡ ವೆಯ್ಟ್ಸ್ ಎಲ್ಲ ಎತ್ತಬೇಕು ಅಂತ ಹೇಳಿದ್ರೆ ಎಲ್ಲ ನನ್ನ ಮನೇಲಿ ಜಿಮ್ ಸೆಟಪ್ ಮಾಡಬೇಕಾಗತ್ತೆ. ಮಿನಿ ಜಿಮ್ ಅಂತೂ ಇದೆ ನಮ್ಮ ಮನೇಲಿ ಆಲ್ರೆಡಿ. ಬೇಸಿಕ್ ಒಂದು 7.5 kg ತನಕ ವೆಯ್ಟ್ಸು, ಸ್ಟೆಪ್ಪರು, ಆಮೇಲೆ ಇದು ಆ್ಯಬ್ಸ್ ಮಾಡೋಕ್ಕೆ ಅಂತ ಅದು ಸಕ್ಷನ್ನು, ಫ್ಲೋರ್ ಸಕ್ಷನ್ನು, ಸೊ ಮ್ಯಾಟು ಏನೋ ಇದೆ ನನ್ನ ಹತ್ರ ಆಲ್ರೆಡಿ. ಆಮೇಲೆ ಈ ಸ್ಟ್ರೆಚಿಂಗ್ ಬ್ಯಾಂಡ್ಸು, ಸೊ ಅದೆಲ್ಲ ಇದೆ. ಬಟ್ ಇವಾಗ ನನಗೆ ಬೇಕಾಗಿರೋದು ಹೆವಿ ವೇಟ್ಸ್, ಡೆಡ್ ಲಿಫ್ಟ್ಸ್. ನೋಡೋಣ, ಐ ಡೋಂಟ್ ನೋ, ತುಂಬ ಮುಂದಕ್ಕೆ ಯೋಚನೆ ಮಾಡೋಕೆ ಗೊತ್ತಾಗ್ತಾ ಇಲ್ಲ. ಬಟ್ ದಿನಕ್ಕೆ ಒಂದು ದಿನನ ಗೆದ್ದರೆ ಸಾಕು ಅಂತ ದಿನಕ್ಕೆ ಒಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ದಿನ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ, ಸರಿನಾ? ಸೊ ನನ್ನ ಟೀ ಮುಗ್ದಿದೆ, ಆಫ್ ಮಾಡಿದ್ದೀನಿ. ನಾನು ಲೆಕ್ಕ ಹಾಕೊಂಡೆ ಸದ್ಯಕ್ಕೆ ಒಂದೊಂದು ಸರ್ತಿ ಕುಡಿಯೋದು. ನಾನು ಆ್ಯಕ್ಚುಲಿ ಕಣ್ಣಳ್ತಲೇ ಕುಡಿತೀನಿ. ಬಟ್ ನಾನು ಆ್ಯಕ್ಚುಲಿ ಕಣ್ಣಳ್ತಲೇ ನಾನು ಒಂದು ಐಟಮ್ನೆಲ್ಲ ನಾನು ಕರೆಕ್ಟಾಗಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಬಟ್ ಒಂದೊಂದು ಸತಿ ಯಾವಾಗಲೂ ಟ್ರ್ಯಾಕಿಂದ ಆಚೆ ಹೋಗ್ತಾ ಇದ್ದೀನ ಅಂತ ನೋಡೋಕ್ಕೆ, ಕ್ರಾಸ್ ವೆರಿಫೈ ಮಾಡೋಕ್ಕೆ ಅಂತ ಮತ್ತೆ ಫುಡ್ ವೇಯಿಂಗ್ ಸ್ಕಿಲ್ನ ಯೂಸ್ ಮಾಡ್ತೀನಿ. ಸೊ ಇದಾಗಿದೆ ನನ್ನ ಈವ್ನಿಂಗ್ ಸ್ನ್ಯಾಕ್, ನನ್ನ ಟೀ ಆ್ಯಂಡ್ ಸಮ್ ಪೈನಾಪಲ್. ಇವಾಗ ಡಿನ್ನರ್ ಟೈಮ್. ಸಾಲಡ್ ರೆಡಿ ಆಗಿದೆ. ಕುಕುಂಬರು ಮತ್ತು ಕ್ಯಾರೆಟ್ಸ್ ತೊಗೊಂಡಿದ್ದೀನಿ, ಓಕೆನಾ. ಇವಾಗ ಮೊಟ್ಟೆಗಳು, ರಾತ್ರಿ ಹೊತ್ತು ಮೊಟ್ಟೆ ನಾನು ಎಗ್ ಎಲ್ಲೋ ತಿನ್ನಕ್ಕೆ ಹೋಗಲ್ಲ, ಸೊ ವೈಟ್ ಮಾತ್ರ. ಆದರೆ 4 ಮೊಟ್ಟೆ ತೊಗೋತಾ ಇದ್ದೀನಿ. ಬಿಕಾಸ್ ಮೊಟ್ಟೆ ಸಖತ್ ಲೈಟಾಗಿರುತ್ತೆ. ಈ ಥರ ಸಿಂಪಲ್ ಆಗಿ ತಿಂದರೆ ರಾತ್ರಿ ಹೊತ್ತು ಇಂಡೈಜೆಷನ್ ಆಗೋದಾಗಲಿ, ಗ್ಯಾಸ್ಟ್ರಿಕ್ ಇಶ್ಯೂಸ್ ಆಗೋದಾಗಲಿ ಯಾವುದೂ ಆಗಲ್ಲ. ಆಮೇಲೆ ಬೆಳಿಗ್ಗೆ ಎದ್ದಾಗ ನಿಮ್ಮ ಬಾಡಿ ನಿಮಗೇ ತುಂಬಾ ಲೈಟ್ ಅನಿಸ್ತಾ ಇರತ್ತೆ. ಸೊ ಅದಕ್ಕೋಸ್ಕರ ಹಿಂಗೆ ತಿಂತೀನಿ. ಆ್ಯಂಡ್ ನಾನು ಮಧ್ಯಾಹ್ನ ತಿನ್ನೋ ಊಟ, ಬೆಳಿಗ್ಗೆ ತಿನ್ನೋ ತಿಂಡಿ ತುಂಬಾ ಹೆವಿ ಇರುತ್ತೆ. ಸೊ ಅದು ನನಗೆ ಇಡೀ ದಿನ ಇವಾಗ ಆ್ಯಕ್ಚುಲಿ ನಂಗೆ ಹೊಟ್ಟೆನೇ ಹಸಿತಾ ಇಲ್ಲ. ಹಂಗಂತ ಹೊಟ್ಟೆ ಹಸಿತಾ ಇಲ್ಲ ಅಂತ ತಿಂದೇ ಇರಲ್ಲ. ಯಾಕಂದರೆ ಆಮೇಲೆ ನಮ್ಮ ಬಾಡಿ ಏನು ತಿಂದಿರೋದಾಗ ಅಭ್ಯಾಸ ಆಗ್ಬಿಡುತ್ತೆ ಆಯಿತಾ, ವೀಕ್ ಆಗಿಬಿಡ್ತೀವಿ. ಸೊ ತಿಂತೀನಿ ನಾನು. ಯಾಕಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಹೊಟ್ಟೆ ಹಸಿತೆ. ಇವಾಗ ಹೊಟ್ಟೆ ಹಸಿದೇ ಇರ್ಬೋದು, ಆದರೆ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ರೆ ಆ ಹೊಟ್ಟೆ ಹಸಿಗೆ ಸ್ಟಾರ್ಟ್ ಆಗುತ್ತಾ. ಇನ್ನು ಹೊಟ್ಟೆ ಹಸಿಗೆ ಸ್ಟಾರ್ಟ್ ಆದರೆ ಸಿಕ್ಕಿದ್ದೆಲ್ಲ ತಿಂತೀವ. ಅದ್ರ ಬದಲು ಹೊಟ್ಟೆ ಹಸಿಲ್ಲ ಅಂದ್ರೂ ಈ ಥರ ಮೈಲ್ಡಾಗಿ ಏನಾದ್ರು ತಿಂದಿದ್ರೆ ಹೊಟ್ಟೆ ತಣ್ಣಗಿರುತ್ತೆ. ಜೊತೆಗೆ ಆಲ್ರೆಡಿ ಲೇಟ್ ಆಗಿದೆ. ಇವಾಗ ಇನ್ನೊಂದು ರೌಂಡು ನನ್ನ ಸ್ಟೂಡೆಂಟ್ಸ್ನೆಲ್ಲ ಮಾತಾಡಿಸ್ಬೇಕು ಆಯಿತಾ. ನನ್ನ WLG ಸ್ಟೂಡೆಂಟ್ಸ್ ಇರ್ತಾರಲ್ಲ, ಪಾಪ ಅವ್ರದ್ದೆಲ್ಲ ಫುಲ್ ಡೇ ಅಪ್ಡೇಟ್ಸ್ ಬಂದಿರುತ್ತೆ. ಯಾರ್ದು ವೆಯ್ಟ್ ಲಾಸ್ ಆಗಿದೆ, ಯಾರ್ದು ವೆಯ್ಟ್ ಲಾಸ್ ಆಗಿಲ್ಲ, ಏನು ನಡೀತಾ ಇದೆ ಅನ್ನೋದೆಲ್ಲ ಒಂದು ರೌಂಡು ನೋಡಿಕೊಂಡು ಅವ್ರಿಗೆಲ್ಲ ಗೈಡೆನ್ಸ್ ಕೊಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಬುಕ್ ಓದಬೇಕು. ಬುಕ್ ಓದ್ಕೊಂಡು ಟಾಚಿ, ಇವಾಗ ನಮ್ಮದು ಮಿನಿ ಶೆಫು, ಅವರು ಸಲಾಡ್ ತಿಂತಾ ಇದ್ದಾರೆ. ಮೊಟ್ಟೆ ತಿಂತೀಯಾ ನೀನು? ಆಸೆ ಪಟ್ಟು ಇಸ್ಕೊಂತೀಯ, ಆಮೇಲೆ ಎಲ್ಲ ಬಿಟ್ಬಿಡ್ತೀಯ. ಇಲ್ಲ ತಿಂತ್ಯಾ? ಓ ಮೈ ಗಾಡ್. ಓಕೆ ಬೇಬಿ, ನಿಂಗೆ ಕೊಡ್ತೀನಿ, ಓಕೆನಾ? ವಾಶ್ ಮಾಡಿ ಕೊಡ್ತೀನಿ ಇರೋ. ಯು ಲೈಕ್ ಮೊಟ್ಟೆ? ವಾಟ್ ಇಸ್ ಇಟ್ ಕಾಲ್ಡ್? ಎಗ್. ಎಗ್. ಬಟ್ಟೆ ಬಿಡು ಫಸ್ಟ್. ಛೀ.
ಬತ್ತು ಮೊಟ್ಟೆ ಬತ್ತ ಎಗ್ ಬತ್ತಾಗಿ ಮೊಟ್ಟೆ ಎಗ್ ಅಂತಾರ ವಾಶ್ ಮಾಡಿ ಕೊಡ್ತೀನಿ ಇರೋ ಎಗ್ ಶೆಲ್ಸ್ ಎಲ್ಲ ತೆಗೆದ್ಮೇಲೆ ಒಂದ್ಸತಿ ವಾಶ್ ಮಾಡಿ ಆಮೇಲೆ ತಿನ್ಬೇಕು ಓಕೆನಾ ಮೊಟ್ಟೆ ಇದೆಲ್ಲ ಅದನ್ನ ಕಟ್ ಮಾಡಿ ಎಲ್ಲೋ ತೆಗೆದ್ ಬಿಡ್ತೀನಿ ವೈಟ್ ಮಾತ್ರ ತಗೊಳ್ತೀನಿ ಚೆನ್ನಾಗಿದ್ಯಾ ಈ ತರವೆಲ್ಲ ಹೋಗುತ್ತೆ ಒಳಗೆ ಆದ್ರೆ ಒಂಚೂರು ಸ್ಪೈಸಸ್ ಮಸಾಲೆ ತಿನ್ನಕ್ ಇಷ್ಟ ಪಡಲ್ಲ ಅವಳು ಸ್ಲೋ ಆಗಿ ಇಂಟ್ರೊಡ್ಯೂಸ್ ಮಾಡೋಣ ಏನು ಮಾಡಕ್ಕಾಗಲ್ಲ ಲಾವ್ ಆಫ್ ಬೇಬಿ ಸೊ ನಮ್ಮ ಮೊಟ್ಟೆಗಳು ನನ್ನ ಹಸ್ಬೆಂಡ್ಗೆ ಒಳ್ಳೆ ಚಿಕನ್ ಚಾಪ್ಸ್ ಇದೆ ಅವ್ರಿಗೆ ಒಂಚೂರು ಸ್ಯಾಲೆಡ್ ಕಟ್ ಮಾಡಿ ಕೊಟ್ಬಿಡ್ತೀನಿ ಅವರು ಕಾಪ್ಸ್ ತಿಂತಾರೆ ಯಾಕಂದ್ರೆ ಅವ್ರು ರಾತ್ರಿ ಸ್ವಲ್ಪ ಲೇಟಾಗಿ ತನಕ ಎದ್ದಿರ್ತಾರೆ ಸೊ ಅವ್ರಿಗೆ ವರ್ಕೌಟ್ ಆಗುತ್ತೆ ನನಗೆ ವರ್ಕೌಟ್ ಆಗಲ್ಲ 4 ಎಗ್ ತಿಂತೀಯಾ ಫಸ್ಟ್ ಖಾಲಿ ಮಾಡೋ ಅವಾಗ 4 ಎಗ್ ಕೊಡ್ತೀನಿ ಇನ್ ಖಾಲಿನೇ ಮಾಡಲ್ಲ ಬರೀ ಈಸ್ಕೊಂತೀಯ ಆಮೇಲೆಲ್ಲ ವಾಪಸ್ ಕೊಡ್ತೀನಿ ಮಮ್ಮನು ಕ್ಯಾರೆಟ್ ಕುಕುಂಬರ್ ಎಗ್ ಬೇಬಿನು ಕ್ಯಾರೆಟ್ ಕುಕುಂಬರ್ ಎಗ್ ಅಲ್ಲ ಬೇಬಿ ಏನಾಯ್ತು ಬೇಕಾ ನಿಂಗೆ ಈಗ ಯಾಕೆ ಹೇಳ್ತಿದೆ ಬೇಕಾ ನಿಂಗೆ ಮೊಟ್ಟೆ ಬೇಕಾ ಸರಿ ಆಯ್ತಾ ಓಕೆನಾ 4 ಓಕೆ ಆಯ್ತು ಸರಿನಾ ಹಾ ಇವಾಗ ಅವ್ರು ಕೊಟ್ಟಿದ್ದೀನಿ ಹೆಂಗಿದ್ರು ವಾಪಸ್ ನನ್ನ ತಟ್ಟೆಗೆ ಬರುತ್ತೆ ಸೊ ಇದಾಗಿದೆ ನನ್ನ ಡಿನ್ನರ್ ಇವತ್ತು ಸೊ ಓಕೆ ನಮ್ ಬೇಬಿ ಡಿನ್ನರ್ ನೋಡಿ ಫಸ್ಟ್ ನೀವು ಬೇಬಿ ಡಿನ್ನರ್ ಇದು ಮಮ್ಮ ಡಿನ್ನರ್ ಇದು ಇದಾದ್ರೊಳಗೆ ಇನ್ನೊಂದು ರೌಂಡ್ ಡಿನ್ನರ್ ಆಗುತ್ತೆ ಇದೆಲ್ಲ ಅರ್ಧಂಬರ್ಧ ತಿನ್ಬಿಟ್ಟು ಮೇಲೆ ಅವ್ರಿಗೆ ಒಂದು ರೌಂಡ್ ಸ್ವಲ್ಪ ಅನ್ನ ತುಪ್ಪ ಒಂಚೂರು ಗ್ರೇವಿ ಎಲ್ಲ ತಿನ್ನಿಸ್ತೀನಿ ಇಂಡೈರೆಕ್ಟ್ ಆಗಿ ಔಸ್ಕೊಂಡು ಕಾಣಿಸ್ತಿರಂಗೆ ತಿನ್ನಿಸ್ಬೇಕು ಸರಿ ಆಯ್ತು ಸೊ ಇದನ್ನ ನಾನು ತಿನ್ ಖಾಲಿ ಮಾಡ್ತೀನಿ ಓಕೆ ಬೇಬಿನ ತಿನ್ ಖಾಲಿ ಮಾಡತ್ತೆ ಸೊ ಇದಾಗಿದೆ ನಮ್ ಇವತ್ತಿನ ವಾಟ್ ಐ ಈಟ್ ಇನ್ ಎ ಡೇ ವ್ಲಾಗ್ ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಸುತ್ತೆ ಸೊ ಮತ್ತೆ ಸಿಗೋಣ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತಷ್ಟು ಹೊಸ ರೆಸಿಪೀಸ್ ಜೊತೆ ನಿಮ್ ಮುಂದೆ ಬರ್ತೀನಿ ಇವತ್ತು ಸದ್ಯಕ್ಕೆ ರೆಸಿಪೀಸ್ ಯಾವುದು ತೋರ್ಸಕ್ ಆಗಿಲ್ಲ ಬಿಕಾಸ್ ಆಫ್ ಟೈಮ್ ಕನ್ಸ್ಟೆಂಟ್ ಬಟ್ ಹಂಗೆ ಕನೆಕ್ಟ್ ಆಗ್ತಾ ಇರೋಣ ಮಾತಾಡ್ತಾ ಇರೋಣ ಅಟ್ಲೀಸ್ಟ್ ಒಂದು ಟಾಪ್ ಲೆವೆಲ್ ಐಡಿಯಾ ಸಿಗುತ್ತೆ ಹೆಲ್ದಿ ಈಟಿಂಗ್ ಅಂದ್ರೆ ಏನು ಅಂತ ನಿಮ್ಗೂ ಅಲ್ವಾ ಓಕೆ ದೆನ್ ಮತ್ತೆ ಸಿಗೋಣ ಟೇಕ್ ಕೇರ್ ಬೈ ಲವ್ ಯು ಅಲ್ಲಿ